ಜಿಟಿಜಿಟಿ ಮಳೆ, ಮೈ ಕೊರೆಯೋ ಚಳಿ, ಫೆಂಗಲ್ ಚಂಡಮಾರುತಕ್ಕೆ ಬೆಂಗಳೂರು ಗಡ್ಡ. ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಭಾರಿ ಮಳೆ. ಶಾಲಾ ಕಾಲೇಜುಗಳಿಗೆ ರಜೆ, ರಾಜ್ಯಕ್ಕೂ ಎಂಟ್ರಿ ಆಗಿಬಿಡ್ತಾ ಫೆಂಗಲ್ ರಣಚಂಡಿ. ಮನೆ ಕುಸಿತ, ಬೆಳೆಗಳು ಹಾನಿ, ಎಲ್ಲೆಲ್ಲಿ ಏನೇನು ಅನಾಹುತ. ಇನ್ನು 2 ದಿನ ಮಳೆ ಕಾಟ ತಪ್ಪೋದಿಲ್ವಾ? ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್? ಆ ಕುರಿತ ಮಾಹಿತಿ ಇಲ್ಲಿದೆ ನೋಡಿ. ಫೆಂಗಲ್ ಈ ಹೆಸರು ರಾಜ್ಯದ ಜನರಿಗೆ ಅಷ್ಟೇನು ವಿಶೇಷ ಅನ್ನಿಸಲ್ವೇನೋ. ಆದರೆ ತಮಿಳುನಾಡು, ಶ್ರೀಲಂಕಾ ಜನರು ಮಾತ್ರ ಈ ಹೆಸರು ಕೇಳಿದ್ರೇನೆ ಬೆಚ್ಚಿ ಬೀಳುತ್ತಾರೆ. ಫೆಂಗಲ್ ಅನ್ನ ಪೆಡಂಭೂತದಂತೆ ವರ್ಣಿಸ್ತಾರೆ. ಯಾಕಂದ್ರೆ ಈ ರಣಚಂಡಿ ಸೃಷ್ಟಿಸಿರೋ ಅವಾಂತರಗಳು ಅಂಥದ್ದು. ಸದ್ಯ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೂ ಉಂಟಾಗಿದೆ. ಪುದುಚೇರಿ, ಕೃಷ್ಣಗಿರಿ ಕಾಡಿದ ಫೆಂಗಲ್ ರಾಜ್ಯಕ್ಕೂ ಎಂಟ್ರಿ. ಮನೆ ಕುಸಿತ, ಬೆಳೆಹಾನಿ, ಬೆಂಗಳೂರಿಗೂ ಸೈಕ್ಲೋನ್ ಕಾಟ. ಇನ್ನು 2 ದಿನ ಮಳೆ ಕಾಟ. ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್? ಫೆಂಗಲ್ ಚಂಡಮಾರುತ ಹೆಸರಿಗೆ ತಕ್ಕಂತೆ ಚಿತ್ರವಿಚಿತ್ರವಾಗಿ ಜನರಿಗೆ ಕಾಟ ಕೊಟ್ಟಿದೆ. ಮೊದಲು ಶ್ರೀಲಂಕಾ, ಅನಂತರ ತಮಿಳುನಾಡನ್ನ ತತ್ತರಿಸಿ ಹೋಗುವಂತೆ ಮಾಡಿದೆ. ಎಂಟ್ರಿ ಕೊಟ್ಟ ಒಂದೇ ದಿನದಲ್ಲಿ ತಮಿಳುನಾಡಿನಲ್ಲಿ ವಿಧ್ವಂಸ ಸೃಷ್ಟಿಸಿದ ಚಂಡಮಾರುತ ಈಗ ನಿಧಾನವಾಗಿ ತಮಿಳುನಾಡಿನಿಂದ ಜಾಗ ಖಾಲಿ ಮಾಡ್ತಾ ಇದೆ. ಆದರೆ ಅಲ್ಲಿನ ಅವಾಂತರಗಳು ಮಾತ್ರ ಇನ್ನೂ ಕಡಿಮೆಯಾಗ್ತಾ ಇಲ್ಲ. ಚೆನ್ನೈ, ಪುದುಚೇರಿಯಂತ ಕಡಲ ತೀರ ಪ್ರದೇಶಗಳನ್ನ ಅಲ್ಲಾಡಿಸಿದ್ದ ಫೆಂಗಲ್ ಚಂಡಮಾರುತ ಈಗ ತನ್ನ ಪ್ರಭಾವವನ್ನ ಕೃಷ್ಣಗಿರಿ, ತಿರುವಣ್ಣಾಮಲೈ ಭಾಗಗಳ ಮೇಲೆ ತೋರಿಸಿದೆ. ಒಂದು ಕಡೆ ಫೆಂಗಲ್ ಚಂಡಮಾರುತ ತನ್ನ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ತಾ ಇದ್ರೂ ತಮಿಳುನಾಡಿನಲ್ಲಿ ಮಳೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ತಮಿಳುನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಭಾರೀ ಗುಡ್ಡ ಕುಸಿತಗಳು ಉಂಟಾಗಿವೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಫೆಂಗಲ್ ಆರ್ಭಟಕ್ಕೆ ದಾಖಲೆಯ ಮಟ್ಟದಲ್ಲಿ ಮಳೆಯಾಗಿದೆ. ವರುಣಾರ್ಭಟಕ್ಕೆ ಉತ್ತಂಗರೆಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಕೆರೆ ತುಂಬಿ ಒಡೆದ ಪರಿಣಾಮ ಹಲವು ಪ್ರದೇಶಗಳು ಜಲಾವೃತವಾದರೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳು ಕೊಚ್ಚಿಕೊಂಡು ಹೋಗಿವೆ. ನೀವು ನೋಡಬಹುದು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಸುಮಾರು 10ಕ್ಕೂ ಹೆಚ್ಚು ಬಸ್ಸುಗಳು ರಸ್ತೆಯಿಂದ ಜಾರಿ ಕೆಳಗೆ ಬೀಳುತ್ತಾ ಇವೆ. ಬಸ್ಸುಗಳ ಜೊತೆಗೆ ಕಾರುಗಳು ಕೊಚ್ಚಿಕೊಂಡು ಹೋಗಿವೆ. ಸದ್ಯ ವಾಹನಗಳಲ್ಲಿದ್ದ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ.
ಕೃಷ್ಣಗಿರಿ ಜಿಲ್ಲೆಯಲ್ಲಿ ಎಲ್ಲಾ ನದಿಗಳ ಅಣೆಕಟ್ಟುಗಳು ತುಂಬಿ ಹೋಗಿದ್ದು ಎಲ್ಲವೂ ಹರಿದು ಊರುಗಳ ಮೇಲೆ ಬರ್ತಾ ಇವೆ. ಕಾಮರಾಜನಗರ, ಕೆನಡಿ ನಗರ ಸೇರಿದಂತೆ ಹಲವೆಡೆ ಮನೆಗಳು ಜಲಾವೃತವಾಗಿವೆ. ಅಲ್ಲಲ್ಲಿ ಹಾವುಗಳು ಪ್ರತ್ಯಕ್ಷವಾಗಿ ಜನರಿಗೆ ಭಯ ಹುಟ್ಟಿಸಿವೆ. ಸದ್ಯ ಚಂಡಮಾರುತದ ಹೊಡೆತಕ್ಕೆ ಜನರು ಭಯದಲ್ಲಿ ಬದುಕುವಂತಾಗಿದೆ. ತಮಿಳುನಾಡಿನ ಸರ್ಬಂಗ್ನಲ್ಲಿಯೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಪಂಗಾ ನದಿ ಭೋರ್ಗರೆಯುತ್ತಿದ್ದು ಹಲವು ಗ್ರಾಮಗಳಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಇತ್ತ ಪ್ರವಾಹದಲ್ಲಿ ಸಿಲುಕಿದ್ದ ವೃದ್ಧೆ ಚಿತ್ತಾಯಿ ಎಂಬುವರು ಮನೆಯ ಟೆರೆಸ್ ಮೇಲೇರಿ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದು, ರಕ್ಷಣೆಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಂತರ ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಫೆಂಗಲ್ ತಮಿಳುನಾಡಿನಲ್ಲಿ ಗಾಳಿ ಮಳೆಯನ್ನ ಮಾತ್ರ ಸೃಷ್ಟಿಸಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತಗಳೂ ಉಂಟಾಗಿವೆ. ಸೈಕ್ಲೋನ್ ಎಫೆಕ್ಟ್ಗೆ ತಮಿಳುನಾಡಿನ ವಿರುಧನಗರದಲ್ಲಿ ಗುಡ್ಡ ಕುಸಿದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗುಡ್ಡ ಕುಸಿತದಿಂದ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ಬೈಕ್ಗಳು ಕೊಚ್ಚಿ ಹೋಗಿ ಮಣ್ಣಿನಡಿ ಸಿಲುಕಿವೆ. ಮತ್ತೊಂದು ಕಡೆ ಗುಡ್ಡ ಕುಸಿತದಿಂದ ಮನೆಗಳು ಸಮಾಧಿಯಾಗಿದ್ದು ಅದರಡಿ ಜನರು ಸಿಲುಕಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕೇವಲ ತಮಿಳುನಾಡಿನ ಮೇಲೆ ಮಾತ್ರ ಉಂಟಾಗಿಲ್ಲ, ಇಡೀ ದಕ್ಷಿಣ ಭಾರತದ ಮೇಲೆ ಈ ಫೆಂಗಲ್ ತನ್ನ ಪರಾಕ್ರಮವನ್ನು ತೋರಿಸಿದೆ. ಪರಿಣಾಮ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೇರಳದಲ್ಲಿ ಮಳೆಯ ಕಾರಣ ಶಬರಿಮಲೆ ಯಾತ್ರಾರ್ಥಿಗಳಿಗೂ ಸಂಕಷ್ಟ ಉಂಟಾಗಿದೆ. ಕರ್ನಾಟಕದ ಮೇಲೂ ಫೆಂಗಲ್ ಪರಿಣಾಮ. ರಾಜ್ಯದಾದ್ಯಂತ ಭಾರೀ ಮಳೆ, ಜನಜೀವನ ಅಸ್ತವ್ಯಸ್ತ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯೂ ಹೇಳುತ್ತಿದೆ ಅನ್ನೋ ಹಾಗೆ ಪಕ್ಕದ ರಾಜ್ಯದಲ್ಲಿ ಚಂಡಮಾರುತ ಅಪ್ಪಳಿಸಿದೆ ಅನ್ನೋದನ್ನ ಇಲ್ಲಿ ನಮಗೆ ತುಂತುರು ಮಳೆ ತಿಳಿಸ್ತಾ ಇದೆ. ಬರೀ ತುಂತುರು ಮಳೆಯಾದ್ರೆ ಪರವಾಗಿಲ್ಲ, 2 ದಿನಗಳಿಂದ ನಿರಂತರವಾಗಿ ಸುರಿತಾ ಇರೋ ಮಳೆ ರಾಜ್ಯದಲ್ಲೂ ಹಲವು ಅವಾಂತರಗಳನ್ನ ಸೃಷ್ಟಿಸಿದೆ. ರಾಜ್ಯದ ಜನರನ್ನ ಗಡಗಡ ಅಂತ ನಡುಗುವಂತೆ ಮಾಡಿದೆ. ರಾಜ್ಯದಲ್ಲಿ ಸಾಮಾನ್ಯ ಮಳೆಯಾದ್ರೆ ಸಾಕು, ಬೆಂಗಳೂರಿನಲ್ಲಿ ಏನೆಲ್ಲ ಫಜೀತಿಯಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ರಸ್ತೆಗಳಲ್ಲಿ ನೀರು ನಿಂತುಕೊಂಡು ವಾಹನ ಸಂಚಾರಕ್ಕೆ ಭಾರೀ ಸಮಸ್ಯೆ ಆಗುತ್ತೆ. ಶಾಲೆಗಳಿಗೆ, ಕಚೇರಿಗೆ ಹೋಗೋರು ನಾನಾ ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಸದ್ಯ ಬೆಂಗಳೂರಿನಲ್ಲಿ ನಿರಂತರವಾಗಿ 2 ದಿನಗಳಿಂದ ಮಳೆಯಾಗ್ತಾ ಇದ್ದು ಅದರ ಜೊತೆಗೆ ಚಳಿ ಸಹ ಹೆಚ್ಚಾಗಿರೋದ್ರಿಂದ ಜನರು ಮನೆಗಳಿಂದ ಆಚೆ ಬರೋದಕ್ಕಾಗದಂತಾಗಿದೆ. ಎಷ್ಟು ಸಣ್ಣ ಮಳೆಯಾದರೂ ನಿರಂತರವಾಗಿ ಸುರಿತಾನೇ ಇದ್ರೆ ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಸದ್ಯ ಬೆಂಗಳೂರಿನಲ್ಲೂ ಮಳೆ ಅವಘಡಗಳನ್ನು ಸೃಷ್ಟಿಸಿದೆ. ಬೆಂಗಳೂರಿನಲ್ಲಿ ಜಿಟಿ ಮಳೆಗೆ ಮನೆಯೇ ಕುಸಿದು ಬಿದ್ದಿದೆ. ಸುಮಾರು 70 ವರ್ಷದ ಹಳೆ ಮನೆ ಏಕಾಏಕಿ ಕುಸಿದು ಬಿದ್ದಿದ್ದು ಅದರಲ್ಲಿದ್ದ ವೃದ್ಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆಜೆ ನಗರದಲ್ಲಿ ಈ ಘಟನೆ ನಡೆದಿದ್ದು ಹಳೆ ಮನೆಯಲ್ಲಿ ವೃದ್ಧ ದಂಪತಿಗಳು ವಾಸವಾಗಿದ್ದರು. ನಿನ್ನೆ ಮಧ್ಯರಾತ್ರಿ ಮಳೆಯಿಂದ ಮನೆ ಕುಸಿತ ಉಂಟಾಗಿದ್ದು ಸ್ಥಳೀಯರು ವೃದ್ಧ ದಂಪತಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಸೈಕ್ಲೋನ್ ಎಫೆಕ್ಟ್ನಿಂದಲೇ ರಾಜಧಾನಿಯಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು ಬಿಟ್ಟೂ ಬಿಡದೆ ಸುರಿಯುತ್ತಿರೋ ತುಂತುರು ಮಳೆಗೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಜಿಟಿ ಮಳೆ ಕೆಲಸ ಕಾರ್ಯಗಳಿಗೆ ತೆರಳುತ್ತಿರೋ ಜನರಿಗೂ ಸಂಕಷ್ಟ ಎದುರಾಗಿಸಿದೆ. ಬೆಂಗಳೂರು ಸುತ್ತಮುತ್ತ ಎಲ್ಲಾ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದು ಬೆಂಗಳೂರಿನಲ್ಲಿ ಮಾತ್ರ ಮಳೆ ಬರ್ತಾ ಇದ್ರೂ ರಜೆ ಘೋಷಿಸಿಲ್ಲ. ಇದರಿಂದ ಮಳೆಯಲ್ಲೇ ಕೊಡೆ ಹಿಡಿದು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುತ್ತಾ ಇದ್ದಾರೆ.
ಭಾನುವಾರ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆಯಾಗಿದ್ದು, ಚಾಮರಾಜನಗರದಲ್ಲಿ 89 ಮಿಲಿಮೀಟರ್, ರಾಮನಗರದಲ್ಲಿ 69 ಮಿಲಿಮೀಟರ್, ಮಂಡ್ಯದಲ್ಲಿ 41 ಮಿಲಿಮೀಟರ್, ಬೆಂಗಳೂರು ಗ್ರಾಮಾಂತರದಲ್ಲಿ 38 ಮಿಲಿಮೀಟರ್, ಕೋಲಾರದಲ್ಲಿ 37 ಮಿಲಿಮೀಟರ್, ಮೈಸೂರಿನಲ್ಲಿ 36 ಮಿಲಿಮೀಟರ್, ತುಮಕೂರಿನಲ್ಲಿ 34 ಮಿಲಿಮೀಟರ್, ಚಿಕ್ಕಬಳ್ಳಾಪುರದಲ್ಲಿ 28 ಮಿಲಿಮೀಟರ್, ಕೊಡಗಿನಲ್ಲಿ 26 ಮಿಲಿಮೀಟರ್ ಹಾಗೂ ಬೆಂಗಳೂರಿನಲ್ಲಿ 22 ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಮಿಳುನಾಡು ಗಡಿಯಲ್ಲಿರೋ ಚಾಮರಾಜನಗರದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ. ಅದರ ಪರಿಣಾಮ ತಮಿಳುನಾಡಿನಲ್ಲಿ 89 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು, ಇದು ಜಿಲ್ಲೆಯಲ್ಲಿ ಭಾರೀ ಅವಾಂತರಗಳನ್ನು ಸೃಷ್ಟಿಸಿದೆ. ಚಾಮರಾಜನಗರದಲ್ಲಿ ನಿನ್ನೆ ರಾತ್ರಿಯಿಂದಲೂ ನಿರಂತರ ಮಳೆ ಸುರಿಯುತ್ತಾ ಇದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಹದೇಶ್ವರ ಬೆಟ್ಟದಲ್ಲಿ ಪುಟ್ಟಸ್ವಾಮಿ ಎಂಬುವರ ಮನೆಗೋಡೆ ಕುಸಿತಗೊಂಡಿದ್ದು, ಆ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಸದ್ಯ ಚಾಮರಾಜನಗರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಗಡಿ ಭಾಗದ ತಮಿಳುನಾಡಿನ ದಿಂಬಂ ಘಾಟ್ನಲ್ಲಿ ನಿರಂತರ ಮಳೆಯಿಂದ ಸುವರ್ಣಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಸುವರ್ಣಾವತಿ ಜಲಾಶಯ ಭರ್ತಿಯಾಗಿದ್ದು, ತುಂಬಿದ ಜಲಾಶಯಕ್ಕೆ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. 2455 ಅಡಿ ಸಾಮರ್ಥ್ಯದ ಜಲಾಶಯ ಇದಾಗಿದ್ದು, ಜಲಾಶಯದಿಂದ ನದಿಗೆ 2 ಕ್ರಸ್ಟ್ ಗೇಟ್ ಮೂಲಕ 150 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮತ್ತೊಂದು ಕಡೆ ಮಳೆಯ ಕಾರಣ ಜನರು ಮನೆಗಳಿಂದ ಹೊರಗೆ ಬರಲು ಸಾಧ್ಯವಾಗ್ತಾ ಇಲ್ಲ. ಕೋರ್ಟು ಕಚೇರಿಗಳಿಗೆ ಹೋಗಲು ಜನ ಪರದಾಡುವಂತಾಗಿದೆ. ಚಾಮರಾಜನಗರದಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು, ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. ರಾಮನಗರದಲ್ಲಿ ಭಾರೀ ಮಳೆ, ನಿರಂತರ ಮಳೆಗೆ ಜನ ಹೈರಾಣು. ರಾಜ್ಯದಲ್ಲಿ ಚಾಮರಾಜನಗರದ ನಂತರ ಅತಿ ಹೆಚ್ಚು ಮಳೆಯಾಗಿರೋದು ರಾಮನಗರದಲ್ಲಿ. ರಾಮನಗರದಲ್ಲಿ 2 ದಿನಗಳಿಂದ ನಿರಂತರ ಮಳೆಯಾಗ್ತಾ ಇದ್ದು, ರಸ್ತೆಗಳಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡಿದ್ದು, ಬೈಕ್ ಕಾರು ಸವಾರರು ಪರದಾಡುವಂತಾಗಿದೆ. ಮತ್ತೊಂದು ಕಡೆ ರಸ್ತೆಯೇ ಕಾಣದ ರೀತಿ ಮಂಜು ಕವಿದುಕೊಂಡಿದ್ದು, ವಾಹನಗಳು ನಿಧಾನಗತಿಯಲ್ಲಿ ಚಲಿಸ್ತಾ ಇವೆ. ಕಳೆದ 4-5 ಗಂಟೆಯಿಂದ ಎಡೆಬಿಡದೆ ಮಳೆ ಸುರಿತಾ ಇದ್ದು, ಜನ ಹೈರಾಣಾಗಿದ್ದಾರೆ. ಫೆಂಗಲ್ ಚಂಡಮಾರುತದ ಕಾರಣದಿಂದಲೇ ರಾಮನಗರದಲ್ಲೂ ಮಳೆಯಾಗ್ತಾ ಇದ್ದು, ಇಷ್ಟೊಂದು ಮಳೆಯಾಗ್ತಾ ಇದ್ರು ಇಲ್ಲಿ ಬೆಳಿಗ್ಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರಲಿಲ್ಲ. ಆದರೆ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಬಳಿಕ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮಳೆ ಗಾಳಿ ಅಬ್ಬರ, ಕರಾವಳಿಯಲ್ಲಿ ಮೀನುಗಾರಿಕೆಗೆ ತಡೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಈಗ ಇಡೀ ದಕ್ಷಿಣ ಭಾರತದ ಮೇಲೆ ಬಿದ್ದಿದ್ದು, ತಮಿಳುನಾಡಿನ ನಂತರ ರಾಜ್ಯಕ್ಕೂ ಮಳೆ ಕಾಟ ಕೊಡ್ತಾ ಇದೆ. ಕರಾವಳಿಯಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದೆ. ಹವಾಮಾನ ಇಲಾಖೆ ಅಲ್ಪ ಪ್ರಮಾಣದಲ್ಲಿ ಮಳೆಯ ಎಚ್ಚರಿಕೆ ನೀಡಿದ್ದು, ಕಡಲ ತಡಿಯಲ್ಲಿ ಗಾಳಿಯ ಅಬ್ಬರ ಜೋರಾಗಿದೆ. ಗಂಟೆಗೂ ಆಳ ಸಮುದ್ರದಲ್ಲಿ ಕಡಲ ಅಬ್ಬರ ಹೆಚ್ಚಾಗ್ತಾ ಇದ್ದು, ಮೀನುಗಾರರಿಗೆ ಮೀನುಗಾರಿಕೆ ಮಾಡದಂತೆ ಎಚ್ಚರಿಕೆ ಕೊಡಲಾಗಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು, ಮಂಗಳೂರಿನ ಬಂದರಿನಲ್ಲಿ ಎಷ್ಟೊಂದು ಬೋಟ್ಗಳು ಕಾಣಿಸ್ತಾ ಇವೆ ಅಂತ. ವಾತಾವರಣ ಸರಿಯಾಗಿದ್ದಿದ್ರೆ ಆ ಎಲ್ಲ ಬೋಟುಗಳು ಮೀನುಗಾರಿಕೆಗೆ ನೀರಿಗೆ ಇಳಿದಿರ್ತಾ ಇದ್ವು. ಆದರೆ ಗಾಳಿ ಮತ್ತು ಅಲೆಗಳ ಅಬ್ಬರ ಹೆಚ್ಚಾಗಿರೋ ಕಾರಣ ಈಗ ಎಲ್ಲ ಮೀನುಗಾರಿಕೆ ಬೋಟುಗಳನ್ನ ಲಂಗರು ಹಾಕಲಾಗಿದೆ. ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಟ್ಟಿದ್ದು, ಆಳ ಸಮುದ್ರದಿಂದ ಮೀನುಗಾರಿಕಾ ಬೋಟ್ಗಳು ವಾಪಸ್ ಬಂದು ದಡದಲ್ಲಿ ಲಂಗರು ಹಾಕ್ತಾ ಇವೆ. ಮಂಗಳೂರು ಬಂದರಿನಲ್ಲಿ ಈಗಾಗಲೇ ಸಾವಿರಾರು ಬೋಟುಗಳು ಲಂಗರು ಹಾಕಿವೆ. ಪೂರ್ವ ಕರಾವಳಿಯದ್ದ ಫೆಂಗಾಲ್ ಚಂಡಮಾರುತದ ಪ್ರಭಾವ ಈಗ ಪಶ್ಚಿಮ ಕರಾವಳಿಗೂ ತರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಕರ್ನಾಟಕದ ಪ್ರಮುಖ ಕೇಂದ್ರ ಅದು ಮಂಗಳೂರು ಕಡಲ ತೀರದಲ್ಲಿ ಕೂಡ ಈಗ ಎಫೆಕ್ಟ್ ಕಾಣ್ತಾ ಇರುವಂತದ್ದು. ಹಾಗಾಗಿ ಆಳ ಸಮುದ್ರದಲ್ಲಿ ಫೆಂಗಾಲ್ ಚಂಡಮಾರುತದ ಅಬ್ಬರ ಇರೋ ಕಾರಣಕ್ಕಾಗಿ ಎಲ್ಲ ಬೋಟುಗಳೀಗ ದಡದತ್ತ ಬರ್ತಾ ಇದೆ. ನಾವೀಗ ಮಂಗಳೂರಿನ ಪ್ರಮುಖ ಮೀನುಗಾರಿಕಾ ಕೇಂದ್ರ ಬಂದರು ಪ್ರದೇಶದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೋಟುಗಳು ಲಂಗರನ್ನು ಹಾಕ್ತಾ ಇದೆ. ಇನ್ನೂ ಕೆಲವು ಬೋಟುಗಳು ದಡವನ್ನ ಸಮೀಪಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಆಳ ಸಮುದ್ರಕ್ಕೆ ಹೋದಂತಹ ಮೀನುಗಾರರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಮುದ್ರದಲ್ಲಿ ಗಾಳಿಯ ವೇಗ ಮತ್ತು ಸುಳಿಯ ವೇಗ ಇದೆ. ಹಾಗಾಗಿ ಆದಷ್ಟು ವೇಗವಾಗಿ ದಡವನ್ನ ಸೇರಿ ಎಂಬ ಎಚ್ಚರಿಕೆಯನ್ನ ಆಳ ಸಮುದ್ರಕ್ಕೆ ಹೋದಂತಹ ಮೀನುಗಾರರು ಕೊಡ್ತಾ ಇದ್ದಾರೆ. ಹಾಗಾಗಿ ಮಂಗಳೂರಿಂದ ಹೋದಂತಹ ಮೀನುಗಾರಿಕಾ ಬೋಟ್ಗಳು ಮಂಗಳೂರಿನ ಬಂದರು
ಮತ್ತು ಇತರ ಬಂದರು ಪ್ರದೇಶಗಳಿಗೆ ಹೋಗಿ ಲಂಗರನ್ನ ಹಾಕ್ತಾ ಇದೆ. ಅದು ಮಲ್ಪೆ, ಕಾರವಾರ ಮತ್ತು NMPT ಮುಂತಾದ ಭಾಗಗಳ ಬಂದರು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಲಂಗರನ್ನ ಹಾಕ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೋಟ್ಗಳು ದಡವನ್ನ ಸೇರ್ತಾ ಇದೆ. ಮುಂದಿನ 2-3 ದಿನಗಳ ಕಾಲ ಫೆಂಗಾಲ್ ಚಂಡಮಾರುತದ ಪ್ರಭಾವ ಪಶ್ಚಿಮ ಕರಾವಳಿಯಲ್ಲಿ ಇರೋ ಬಗ್ಗೆ ಸೂಚನೆಗಳು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಮೀನುಗಾರರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದೇ ರೀತಿಯಾಗಿ ಚಂಡಮಾರುತದ ಪ್ರಭಾವ ತೀವ್ರವಾದಂತಹ ಸಂದರ್ಭದಲ್ಲಿ ಆಳ ಸಮುದ್ರದ ಮೀನುಗಾರಿಕೆಗೆ ಹೋಗಬಾರ್ದೆಂಬ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗಿನಿಂದಲೇ ಸಾಕಷ್ಟು ಮೀನುಗಾರಿಕಾ ಬೋಟ್ಗಳು ಲಂಗರನ್ನ ಹಾಕ್ತಾ ಇದೆ. ಹಾಗಾಗಿ ನಾಳೆ ಮತ್ತು ನಾಡಿದ್ದು ಈ ರೀತಿ 2 ದಿನಗಳ ನಂತರವಾಗಿ ಸಮುದ್ರ ಶಾಂತವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮೀನುಗಾರಿಕೆ ಬೋಟ್ಗಳು ಲಂಗರು ಹಾಕಿದ ಸಂದರ್ಭದಲ್ಲಿ ಬೇರೆ ಕೆಲಸವನ್ನ ಮೀನುಗಾರಿಕಾ ಕಾರ್ಮಿಕರು ಮಾಡ್ತಾ ಇದ್ದಾರೆ. ನೀವು ಈ ಭಾಗದಲ್ಲಿ ಗಮನಿಸಿ ಹೋದ್ರೆ ಇವೆಲ್ಲವೂ ಸುಮಾರು 1 ವಾರ 2 ವಾರ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಸಮುದ್ರದಲ್ಲೇ ಇರುವಂತದ್ದು ಮತ್ತು ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡುವಂತಹ ಬೋಟ್ಗಳು. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಐಸ್ಗಳ ಶೇಖರಣೆ ಕೂಡ ಬೇಕಾಗತ್ತೆ. ಹಾಗಾಗಿ ಮುಂದಿನ 2 ದಿನಗಳ ನಂತರವಾಗಿ ಮತ್ತೆ ಕಡಲು ಶಾಂತವಾದ್ರೆ ಮೀನುಗಾರಿಕೆ ಹೋಗ್ತಾರೆ ಇವರೆಲ್ಲರೂ ಕೂಡ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪೂರ್ವಭಾವಿಯಾಗಿ ಎಲ್ಲ ಕೆಲಸಗಳನ್ನ ಮೀನುಗಾರರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜನ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕೆಂಬ ಮನವಿಯನ್ನ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಳೆ ಬಂದರೆ ರೈತರು ಖುಷಿ ಪಡಬೇಕು. ಆದ್ರೆ ಈ ಮಳೆ ರೈತರ ಮುಖದಲ್ಲಿ ಸಂತಸ ತರಿಸಿಲ್ಲ. ಕಾರಣ ಫಸಲು ಕೈಗೆ ಬರುವ ಸಮಯದಲ್ಲಿ ಮಳೆಯಾಗ್ತಾ ಇದ್ದು ಇದು ಬೆಳೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ. ಇತ್ತ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮಾಡಬಾರದು ಅಂತ ಹೇಳಿರೋದ್ರಿಂದ ಮೀನುಗಾರರಿಗೆ ಭಾರಿ ಪ್ರಮಾಣದಲ್ಲಿ ಲಾಸ್ ಉಂಟಾಗಿದೆ. ಈಗಾಗಲೇ ನಷ್ಟದಲ್ಲಿರೋ ಮೀನುಗಾರರಿಗೆ ಈ ಫೆಂಗಲ್ ಚಂಡಮಾರುತ ಗಾಯದ ಮೇಲೆ ಬರೆ ಎಳೆದಿದೆ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕೊಡಗು ಜಿಲ್ಲೆಗೂ ತಟ್ಟಿದ್ದು ಜಿಲ್ಲೆಯ ಹಲವೆಡೆ ಮಳೆಯ ಸಿಂಚನವಾಗ್ತಾ ಇದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸೋಮವಾರ ಮುಂಜಾನೆಯಿಂದಲೇ ಜಿಲ್ಲೆಯಾದ್ಯಂತ ಮಳೆ ಶುರುವಾಗಿದೆ. ಅಕಾಲಿಕ ಮಳೆಯಿಂದಾಗಿ ವಾಹನ ಸವಾರರು, ಪಾದಚಾರಿಗಳು ಕಿರಿಕಿರಿ ಅನುಭವಿಸುವಂತಾಗಿದೆ. ಫೆಂಗಲ್ ಕೊಡಗಿನ ರೈತರ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಕೊಡಗಿನ ವಾಣಿಜ್ಯ ಬೆಳೆಗಳಾದ ಕಾಫಿ, ಕಾಳುಮೆಣಸು ಬೆಳೆಗಳಿಗೂ ಹಾನಿ ಉಂಟು ಮಾಡಿದೆ. ಭತ್ತ ಕೊಯ್ಲು ಸಮಯ ಆರಂಭವಾಗಿರೋದ್ರಿಂದ ಭತ್ತದ ಬೆಳೆ ನಾಶವಾಗ್ತಾ ಇದೆ. ಒಟ್ಟಾರೆ ಅಕಾಲಿಕ ಮಳೆಯಿಂದ ಕೊಡಗಿನ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಮುಂದಿನ 5 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ರಾಜ್ಯದಲ್ಲಿ ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅನ್ನೋ ವ್ಯತ್ಯಾಸವೇ ಇಲ್ಲ. ಎಲ್ಲಾ ಸಮಯದಲ್ಲೂ ಜಿಟಿ ಮಳೆ, ಮೈ ಕೊರೆಯೋ ಚಳಿ. ಇದರ ನಡುವೆ ನಿರಂತರ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಇದೆಲ್ಲ ಫೆಂಗಲ್ ಚಂಡಮಾರುತದ ಕಾರಣದಿಂದಲೇ ಆಗ್ತಾ ಇದ್ದು ಇನ್ನೂ 2 ದಿನಗಳ ಕಾಲ ಜಡಿ ಮಳೆಯ ಸಮಸ್ಯೆಯನ್ನ ಸಹಿಸಿಕೊಳ್ಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನೂ ಕೊಟ್ಟಿದೆ. ರಾಜ್ಯಕ್ಕೆ ಎಂಟ್ರಿ ಆಗಿಬಿಡ್ತಾ ರಣಚಂಡಿ ಫೆಂಗಲ್ ಸೈಕ್ಲೋನ್. ಚಂಡಮಾರುತ ಎಫೆಕ್ಟ್ ಇನ್ನೂ ಎಷ್ಟು ದಿನ ಇರಲಿದೆ ಮಳೆ? ಆ 5 ಜಿಲ್ಲೆಗಳನ್ನ ಕಾಡಲಿದೆಯಾ ಫೆಂಗಲ್ ಚಂಡಮಾರುತ? ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫೆಂಗಲ್ ಚಂಡಮಾರುತದ ಪರಿಣಾಮ ಕರ್ನಾಟಕಕ್ಕೂ ತಟ್ಟಿದ್ದು 2 ದಿನಗಳಿಂದ ರಾಜ್ಯದಲ್ಲಿ ಮಳೆಯಾಗ್ತಾ ಇದ್ದು ಇದು ಇನ್ನೂ 2 ದಿನಗಳ ಕಾಲ ಮುಂದುವರಿಯಲಿದೆಯಂತೆ. ಈಗಾಗಲೇ ರಾಜ್ಯದಲ್ಲಿ ಮಳೆ ನಾನಾ ರೀತಿಯ ಅವಾಂತರಗಳನ್ನು ಸೃಷ್ಟಿಸಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಎಂಬ ಆತಂಕ ಶುರುವಾಗಿದೆ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ ಜಿಲ್ಲೆಗಳಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಸೋಮವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಮಳೆ ಸುರಿಯುತ್ತಿದ್ದು ಸೋಮವಾರದಂದು ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಸೋಮವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ.
ಈ ರಜಾ ದಿನದ ಕಲಿಕಾ ಪ್ರಕ್ರಿಯೆಗಳನ್ನು ಮುಂದಿನ ಸರ್ಕಾರಿ ರಜಾ ದಿನಗಳಲ್ಲಿ ಸರಿದೂಗಿಸಲಾಗುವುದು ಅಂತ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ನಿನ್ನೆಯಿಂದ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು, ಸೋಮವಾರವೂ ಜೋರು ಮಳೆಯ ಮುನ್ಸೂಚನೆ ಇರೋದ್ರಿಂದ ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಳೆದ 2 ದಿನದಿಂದ ಎಡೆಬಿಡದೆ ಮಳೆ ಸುರಿತಾ ಇದ್ದು, ನಿರಂತರ ಮಳೆ ಗಾಳಿಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚಳಿ ಗಾಳಿ ಮಳೆ ತಡೆಯಲು ಜನರು ಸ್ವೆಟರ್ ಟೋಪಿಗಳ ಮೊರೆ ಹೋಗಿದ್ದಾರೆ. ಕೋಲಾರದಲ್ಲಿ ಇನ್ನೂ 2 ದಿನಗಳ ಕಾಲ ಮಳೆ ಇರುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಚಂಡಮಾರುತದ ಹಿನ್ನೆಲೆಯಲ್ಲಿ ಡಿಸೆಂಬರ್ 2 ಮತ್ತು 3ರಂದು 35ರಿಂದ 85 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಹಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು, ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿಯಲ್ಲೂ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಈ ಲೋ ಪ್ರೆಷರ್ ಸಿಸ್ಟಮು ಡಿಸೆಂಬರ್ 3ರಂದು ಅರಬ್ಬಿ ಸಮುದ್ರಕ್ಕೆ ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ 2ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಡಿಸೆಂಬರ್ 3ರಂದು ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಡಿಸೆಂಬರ್ 2 ಹಾಗೂ 3ರಂದು ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಈ ಜಿಲ್ಲೆಗಳಿಗೆ ಡಿಸೆಂಬರ್ 2ರಂದು ಆರೆಂಜ್ ಅಲರ್ಟನ್ನು, ಡಿಸೆಂಬರ್ 3ರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಡಿಸೆಂಬರ್ 2 ಹಾಗೂ 3ರಂದು ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 22ರಿಂದ 23 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ ಸುಮಾರು 19 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಈಗಾಗಲೇ ಬೆಂಗಳೂರು ತತ್ತರವಾಗಿದ್ದು, ಇಂದಿನಿಂದ ಚಂಡಮಾರುತ ದುರ್ಬಲಗೊಳ್ಳುತ್ತಾ ಸಾಗಲಿದೆಯಂತೆ. ತಮಿಳುನಾಡಿನ ಕರಾವಳಿಯ ಉತ್ತರ ದಿಕ್ಕು ಪ್ರವೇಶ ಮಾಡುತ್ತಿದ್ದಂತೆ ಫೆಂಗಲ್ ದುರ್ಬಲವಾಗಲಿದೆಯಂತೆ. ಆದರೆ ಇನ್ನೂ 2 ದಿನಗಳ ಕಾಲ ಬೆಂಗಳೂರಲ್ಲಿ ಇದೇ ರೀತಿ ಜಡಿಮಳೆ ಇರುತ್ತೆ. ತಾಪಮಾನ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ ಹೇಳಿದ್ದಾರೆ.